ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಜಿಲ್ಲಾ ಮತ್ತು ತಾಲೂಕಾ ಪತ್ರ ಬರಹಗಾರರ ಒಕ್ಕೂಟದಿಂದ ಧರಣಿ. ಚಾಮರಾಜನಗರದಲ್ಲಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಚಾಮರಾಜನಗರ ಜಿಲ್ಲಾ ಮತ್ತು ತಾಲೂಕು ಪತ್ರ ಬರಹಗಾರರ ಒಕ್ಕೂಟದ ವತಿಯಿಂದ ನಗರದ ಉಪನೋಂದಣಿ ಮತ್ತು ವಿವಾಹ ನೋಂದಣಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ಧರಣಿಯನ್ನ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಚಾಮರಾಜನಗರ ತಾಲೂಕು ಪರವಾನಗಿ ಹೊಂದಿದ ಜಿಲ್ಲಾ ಪತ್ರ ಬರಹಗಾರ ಕ್ಷೇಮಾಭಿವೃದ್ಧಿ ಸಂಘದ ಪ್ರಧಾನ ಕಾರ್ಯದರ್ಶಿ ಮಹದೇವಸ್ವಾಮಿ ಮಾತನಾಡಿ, ಹೊರ ರಾಜ್ಯದಲ್ಲಿರುವಂತೆ ನಮ್ಮ ರಾಜ್ಯದಲ್ಲಿ ಪತ್ರ ಬರಹಗಾರರಿಗೆ ಪ್ರತ್ಯೇಕ ಲಾಗಿನ್ ನೀಡುವುದು, ಕಾವೇರಿ 2 ತಂತ್ರಾಂಶದಲ್ಲಿ ಆಗ್ತಾ ಇರುವ ತೊಂದರೆಗಳನ್ನು ಆದಷ್ಟು ಬೇಗನೆ ಸರಿಪಡಿಸಬೇಕು, ಅನಧಿಕೃತ ವ್ಯಕ್ತಿಗಳನ್ನು ತಡೆಗಟ್ಟುವುದು ಮತ್ತು ಕರ್ನಾಟಕ ಎಲ್ಲ ಪತ್ರ ಬರಹಗಾರರಿಗೆ ಏಕಮಾದರಿಯ ಗುರುತಿನ ಚೀಟಿಯನ್ನ ನೀಡುವುದು, ದಸ್ತ ಬರಹಗಾರರಿಗೆ ಸೇವಾ ಭದ್ರತೆ ಒದಗಿಸುವುದು ಎಂದು ಒತ್ತಾಯಿಸಿದ್ದಾರೆ. ಧರಣಿಯಲ್ಲಿ ಸಂಘದ ಅಧ್ಯಕ್ಷ ಜಿ ನಂದೀಶ್ವರ ಸ್ವಾಮಿ, ಉಪಾಧ್ಯಕ್ಷ ಎಸ್ ಕಾಂತರಾಜು, ಗುರುಸ್ವಾಮಿ, ಶೇಷಣ್ಣ ಸ್ವಾಮಿ, ಶಂಕರ, ರವಿ, ಸೈಯದ್, ಹೊಮ್ಮ ರಾಮನಾಯ್ಕ, ಎಸ್ಕೆ ಮಹದೇವಯ್ಯ, ಸಿದ್ದರಾಜು, ನಾಗೇಂದ್ರ, ಜೆಬಿ ಸಿದ್ದರಾಜ ಶೆಟ್ಟಿ, ಶಾಂತಮೂರ್ತಿ, ಮಲ್ಲಶೆಟ್ಟಿ, ಬಸವೇಶ, ಬಿಎಸ್ ಪುಟ್ಟರಾಜು, ನಂದಕುಮಾರ್ ಸ್ವಾಮಿ, ಸತೀಶ್, ಸೂರ್ಯ, ಬಾಲರಾಜು ಇತರರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಹೊಮ್ಮರಾಜು ನಾಯಕ, ಪ್ರಜಾಭವ ಟಿವಿ, ಚಾಮರಾಜನಗರ. ಸರ್, ಪ್ರತಿ ಸರ್ಕಾರಗಳು ಕೂಡ ಪ್ರತಿ ವರ್ಷವೂ ಆಸ್ತಿಗಳಿಗೆ ವ್ಯಾಲ್ಯೂ ಜಾಸ್ತಿ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಾವು ಪತ್ರ ಬರಹಗಾರರಿಗೆ ಕೊಡ್ತಕ್ಕಂಥ ರೆಮ್ಯುನರೇಷನ್ ಅಂದರೆ ಗೌರವಧನವನ್ನು ಯಾವ ಸರ್ಕಾರವು 79 ಇಲ್ಲಿವರೆಗೂ ಒಂದು ನಯಾ ಪೈಸೆ ಹೆಚ್ಚಿಸಿಲ್ಲ. ದಿನದ ಪ್ರತಿನಿತ್ಯದಲ್ಲಿ ಖರ್ಚುಗಳು ಜಾಸ್ತಿ ಆಗ್ತವೆ. ಈ ಕಾಲದಲ್ಲಿ ನಾವು ಅದೇ ಕಡಿಮೆ ಅಮೌಂಟಲ್ಲಿ ಯಾವ ರೀತಿಯಲ್ಲಿ ಜೀವನ ಮಾಡಬೇಕು. ಆದರೆ ಯಾರೂ ಕೂಡ ಪತ್ರ ಬರಹಗಾರರ ಹುದ್ದೆ ಬೇಕೇ ಹೊರತು ಅವರ ಗೌರವವನ್ನು ಕಾಪಾಡ್ತಕ್ಕಂಥ ಹಕ್ಕುಗಳು ಯಾವ ಸರ್ಕಾರವಾಗಲಿ ಯಾವ ಮಿನಿಸ್ಟ್ರಿಗಳಾಗಲಿ ಮಾಡ್ತಾ ಇಲ್ಲ. ನಮ್ಮ ಜೀವನ ತುಂಬ ನಿಕೃಷ್ಟವಾಗಿದೆ. ಜನ ನಮ್ಮನ್ನು ಹೆಂಗೆ ನೋಡ್ತಾ ಇದ್ದಾರೆ ಅಂದರೆ ಮಧ್ಯವರ್ತಿಗಳು ಇವರು ಅಂತ ನೋಡ್ತಾ ಇದ್ದಾರೆ. ದಯವಿಟ್ಟು ನಮಗೆ ಗೌರವಿತ ಬದುಕೋದಕ್ಕೆ ಸರ್ಕಾರಗಳು ಅವಕಾಶ ಮಾಡಿಕೊಡೋದು ಕೇಳ್ತಾರೆ. ಬಸವೇಶ ಕೊಳ್ಳೇಗಾಲ. ರಾಜ್ಯ ಸರ್ಕಾರದಿಂದ ಈ ಹಿಂದೆ ನಮಗೆ ಪತ್ರ ಬರೆಯುವಂಥವ್ರಿಗೆ ಹಿಂದೆ ನಮಗೆ ಪರವಾನಗಿ ಕೊಟ್ಟಿದ್ರು. ಪುರಾತನ ಕಾಲದಿಂದ ಪತ್ರಿಕೆ ಅಂದ್ರೆ ಅನಾದಿ ಕಾಲದಿಂದ ಸಹ ಪತ್ರ ಬರವಣಿಗೆದಾರರಿಗೆ ಒಂದು ಲೈಸೆನ್ಸ್ ಕೊಟ್ಟು ಆ ಲೈಸೆನ್ಸ್ ಮುಖೇನ ನಾವು ಪತ್ರ ಕೆಲಸಗಳನ್ನ ಮಾಡ್ತಾ ಇದ್ವು. ಇವತ್ತು ಏನು ವಿದ್ಯುನ್ಮಾನ ಡಿಜಿಟಲೀಕರಣ ಬಂದಂಥ ಸಂದರ್ಭದಲ್ಲಿ ಸರ್ಕಾರ ಇವತ್ತು ಏನು ಮಾಡಿದೆ ಅಂದರೆ ನಮ್ಮ ಕೆಲಸಗಳಿಗೆ ಹತ್ತಿಕ್ಕಂತ ಕೆಲಸ ಮಾಡ್ತಾ ಇದೆ. ಸರ್ಕಾರ ಹಂತವಾಗಿ ಹತ್ತಿಕ್ತಾ ಇದೆ. ಅಂದರೆ ಕಾವೇರಿ 2 ಅಂತ ಈಗ ಮೊದಲೇ ಅಂತಲ್ಲಿ ಮಾಡಿದ್ರು. ಆ ಅಂತಲ್ಲಿ ಬಂದಾಗಲೂ ಸಹ ನಮ್ಮನ್ನ ಗಣನೆಗೆ ತಗೊಳ್ಳಿಲ್ಲ. ಲೈಸೆನ್ಸ್ ಇದೆ, ಬಟ್ ರಿನ್ಯೂವಲ್ ಮಾಡ್ತಾ ಇದೀವಿ ಅಷ್ಟೇ. ಬಟ್ ಈ ಹಂತಲ್ಲಿ ಏನು ಮಾಡಿದ್ದಾರೆ ಅಂದರೆ ಕಾವೇರಿ 3 ಅಂತ ಮಾಡ್ಬಿಟ್ಟು ಇವಾಗ ಸಂಪೂರ್ಣ ಪತ್ರ ಬರವಣಿಗೆದಾರರೇ ಬೇಕಾಗಿಲ್ಲ. ಆ ಮಟ್ಟಕ್ಕೆ ಇವತ್ತು ಸರ್ಕಾರ ನಮ್ಮನ್ನ ತಂದು ನಿಲ್ಲಿಸಿದೆ. ಈಗ ಹಾಗಾಗಿ ಈಗ ಬೇರೆ ರಾಜ್ಯಗಳಲ್ಲಿ ನಮ್ಮ ಪತ್ರ ಬರಹಗಾರರಿಗೆ ಒಂದು ಸಂಬಳನೂ ಮಾಡಿ ಅವ್ರಿಗೆ ಪ್ರತ್ಯೇಕ ಒಂದು ಲಾಗಿನ್ನು ಕೊಟ್ಟು ಅವ್ರಿಗೆ ಕೆಲಸ ಮಾಡೋಂಥ ಮಾಡಿಕೊಟ್ಟಿದೆ. ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅದು ಯಾವುದು ಮಾಡದೆ ಅವರು ಏಕಾಏಕಿ ತಮ್ಮದೇ ಒಂದು ನಿರ್ಧಾರ ತಗೊಂಡು ಇಲ್ಲ ಯಾರೂ ಬೇಕಾಗಿಲ್ಲ, ಇದನ್ನು ಅವರೇ ಮಾಡ್ಕೋಬೋದು ಅನ್ನೋ ಥರ ನಿಂತಿದ್ದಾರೆ. ಯಾಕಂದ್ರೆ ಈಗ ನಾವು ಪತ್ರ ಬರಹಗಾರರೆಲ್ಲ ಬೀದಿ ಪಾಲಾಗಬೇಕು ಆ ಸ್ಥಿತಿ ಬಂದು ನಿಂತಿದ್ದೀವಿ ಈಗ ರಾಜ್ಯಾದ್ಯಂತ. ಆ ಒಂದು ಕಾರಣಕ್ಕೋಸ್ಕರ ಇವತ್ತು ನಮಗೆ ಪ್ರತ್ಯೇಕವಾಗಿ ಲಾಗಿನ್ ಕೊಡಿ. ನಮಗೆ ಯಾವುದೋ ಒಂದು ಲಾಗಿನ್ ಕೊಟ್ಟರೆ ನಾವು ಲಾಗಿನ್ ಅಡಿಯಲ್ಲಿ ನಾವು ಕೆಲಸ ಸುಲಲಿತವಾಗಿ ಮಾಡ್ಕೊಂಡು ಹೋಗ್ತೀವಿ. ಸಾರ್ವಜನಿಕರಿಗೆ ತುಂಬ ಅನುಕೂಲ ಆಗಂತ ಒಳ್ಳೆ ಕೆಲಸ ಮಾಡ್ಕೊಡ್ತೀವಿ. ಸರ್ಕಾರಕ್ಕೆ ಒಳ್ಳೆ ಆದಾಯ ತರೋಂಥ ಕೆಲಸನೂ ಮಾಡ್ತೀವಿ. ಯಾವುದೇ ರೀತಿ ಫೇಕ್ ಡಾಕ್ಯುಮೆಂಟ್ ಆಗೋಕ್ಕೆ ಅವಕಾಶವೂ ಆಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ನಾವು ಸರ್ಕಾರದ ವಿರುದ್ಧ ಒಂದು ಪ್ರತ್ಯೇಕ ನಮಗೆ ಲಾಗಿನ್ನೂ ಕೊಡಿ ಅನ್ನೋ ಒಂದು ಹೋರಾಟ ಹಮ್ಮಿಕೊಂಡಿದ್ದೀವಿ ಅನಿರ್ದಿಷ್ಟವಾಗಿ. ಅದೇ ರೀತಿಯಾಗಿ ಇವತ್ತು ನಾಳೆ ಬೆಳಗಾವಿಯಲ್ಲಿ ಸಹ ಅಧಿವೇಶನದಲ್ಲಿ ನಾವು ಸಾಮೂಹಿಕವಾಗಿ ಅಲ್ಲಿ ಸೇರಿ ಅಲ್ಲಿ ಒಂದು ಸರ್ಕಾರನ ಗಮನ ಸೆಳೆಯುವಂಥ ಕೆಲಸನೂ ನಾವು ಮಾಡ್ತಾಯಿದ್ದೀವಿ. ಟೋಟಲಿ ಇಡೀ ರಾಜ್ಯದಿಂದ ಎಲ್ಲ ಜಿಲ್ಲೆಗಳು ಮತ್ತು ತಾಲೂಕು ಮಟ್ಟದಿಂದ ಎಲ್ಲ ಇಡೀ ರಾಜ್ಯದಾದ್ಯಂತ ಬಂದು ನಾವು ಅಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ನಾಳೆ ಬೆಳಗಾವಿಯಲ್ಲಿ. ಆ ಒಂದು ಕಾರಣಕ್ಕೆ ಇವತ್ತು ಸಾಂಕೇತಿಕವಾಗಿ ನಾವು ಚಾಮರಾಜನಗರ ಉಪನೋಂದಣಿ ಕಚೇರಿ ಮುಂಭಾಗ ಅನಿರ್ದಿಷ್ಟವಾದಿಯವರೆಗೆ ನಾವು ಪ್ರತಿಭಟನೆ ಹಮ್ಮಿಕೊಂಡು ಶಾಂತಿ ರೀತಿಯಲ್ಲಿ ಮಾಡ್ತಾಯಿದ್ದೀವಿ. ಸರ್ಕಾರಕ್ಕೆ ನಮ್ಮ ಒತ್ತಾಯ ಏನಂದರೆ ನಮಗೆ ಪ್ರತ್ಯೇಕವಾದೊಂದು ಲಾಗಿನ್ನೇ ಕೊಡಿ ಅಂತಂದರೆ ನಮ್ಮದು ಅತಿ ಮುಖ್ಯವಾದ ಬೇಡಿಕೆ ಆಗಿದೆ. ಆ ದಿಶೆಯಲ್ಲಿ ನಾವು ಸಿಟಿಜನ್ ಲಾಗಿನ್ ಜೊತೆಲಿ ನಮಗೆ ಪ್ರತ್ಯೇಕ ಲಾಗಿನ್ ಕೊಡಿ ಅನ್ನೋದೇ ಮೇನ್ ಬೇಡಿಕೆ ಆಗಿದೆ ಸರ್. ಇವತ್ತು ನೀವು ಮುಷ್ಕರ ಫುಲ್ ಮಾಡ್ತಾ ಹೆಂಗೆ? ಇವತ್ತು ಸಂಜೆವರೆಗೆ ಮಾಡ್ತೀವಿ. ಸಂಜೆ ಮೇಲೆ ನಾವು ಬೆಳಗಾವಿಗೆ ಹೋಗೋಂಥ ಒಂದು ಕಾರ್ಯಕ್ರಮ ಇರೋದ್ರಿಂದ ನಾವು ಸಂಜೆ 4 ಗಂಟೆ ಮೇಲೆ ಸ್ಥಗಿತ ಮಾಡಿ ಪೂರ್ತಿ ನಾವು ಇದಕ್ಕೆ ಹೋಗ್ತಾ ಇದ್ದೀವಿ. ರಾಜ್ಯಾದ್ಯಂತ ಬೆಳಗಾವಿಗೆ ಹೋಗೋಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನಿಮ್ಮ ಹೆಸರು? ಮಾದೇವಸ್ವಾಮಿ ಅಂತ ಪತ್ರ ಬರಹಗಾರರ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ನಾನು.